ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ 2 ವಿಡಿಯೋದಲ್ಲಿ ವೈರಿಗಳನ್ನ ಪ್ರೀತಿಸುವ ಕುರಿತಾಗಿ, ಅದೇ ರೀತಿಯಾಗಿ ದೇವರ ಕೃಪೆ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಎಲ್ಲರೂ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದೀರಾ. ಅನೇಕ ಜನರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಅನೇಕ ಜನರು ಒಂದು ವಿಡಿಯೋಗಳನ್ನು ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಕುಟುಂಬ ಎಂಬುದಾಗಿ ನೋಡಿಕೊಳ್ಳೋಣ. ಕುಟುಂಬ ಎಂಬುದಾಗಿ ನಾವು ನೋಡುವಾಗ ಮೊದಲಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಎಂಬುದಾಗಿ ನಾವು ನೋಡ್ತಿದ್ವಿ. ಅವಿಭಕ್ತ ಕುಟುಂಬಗಳು ಎಂಬುದಾಗಿ ನೋಡುವಾಗ ಅಲ್ಲಿ ಅನೇಕ ಜನರು ಇರ್ತಾ ಇದ್ರು. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮ ಎಲ್ಲರೂ ಒಟ್ಟಾಗಿ ಆ ಕುಟುಂಬದಲ್ಲಿ ಇರ್ತಾ ಇದ್ರು. ಆದ್ರೆ ಈಗಿನ ನಾವು ಜನರೇಷನ್ ಅಲ್ಲಿ ನೋಡುವಾಗ ಗಂಡ, ಹೆಂಡತಿ ಮತ್ತು ಮಕ್ಕಳನ್ನ ಒಂದು ಕುಟುಂಬ ಎಂಬುದಾಗಿ ನಾವು ನೋಡ್ತೀವಿ. ಈ ಒಂದು ಕುಟುಂಬದಲ್ಲಿ ನೆಮ್ಮದಿ ಇರಂಗಿಲ್ಲ, ಸಮಾಧಾನ ಇರಂಗಿಲ್ಲ, ಸಂತೋಷ ಇರಂಗಿಲ್ಲ. ಈ ರೀತಿಯಾದಂತ ಕುಟುಂಬದಲ್ಲಿ ನಾವು ಲೋಕದಲ್ಲಿ ನೋಡ್ತೇವೆ. ಅದನ್ನ ಕುರಿತಾಗಿ ನಾನೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕುಟುಂಬ ಎಂಬುದಾಗಿ ನೋಡುವಾಗ ಗಂಡ, ಹೆಂಡತಿ, ಮಕ್ಕಳು ಎಂಬುದಾಗಿ ನಾವು ಜ್ಞಾಪಿಸಿಕೊಂಡು ಒಂದು ಕುಟುಂಬ ಎಂಬುದಾಗಿ ನಾವು ನೋಡ್ತೀವಿ. ಈಗ ನಾನು ಒಂದು ಕುಟುಂಬದಲ್ಲಿ ಗಂಡನಾದವನು ಯಾವ ರೀತಿಯಾಗಿರ್ಬೇಕು, ಹೆಂಡತಿಯಾದವನು ಗಂಡನ ಜೊತೆ ಯಾವ ರೀತಿಯಾಗಿರ್ಬೇಕು, ಅದೇ ರೀತಿಯಾಗಿ ಮಕ್ಕಳು ತಂದೆ ಜೊತೆ ಯಾವ ರೀತಿಯಾಗಿರ್ಬೇಕು, ತಂದೆ ಮಕ್ಕಳ ಜೊತೆ ಯಾವ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ನಾವು ನೋಡೋಣ. ಮೊದಲನೇದಾಗಿ ಗಂಡನ ಪಾತ್ರ ಕುಟುಂಬದಲ್ಲಿ ಏನು ಎಂಬುದಾಗಿ, ಗಂಡ ತನ್ನ ಹೆಂಡತಿಯನ್ನ ಪ್ರೀತಿಸುವವನಾಗಿರ್ಬೇಕು. ತನ್ನ ಹೆಂಡತಿಯನ್ನು ಯಾವ ರೀತಿಯಾಗಿ ಪ್ರೀತಿಸುವವನಾಗಿರ್ಬೇಕು ಎಂಬುದಾಗಿ ನಾವು ನೋಡುವಾಗ, ತನ್ನ ಶರೀರವನ್ನ ಪ್ರೀತಿಸುವ ಹಾಗೆ ತನ್ನ ಹೆಂಡತಿಯನ್ನು ಪ್ರೀತಿಸ್ಬೇಕಂದ್ರೆ, ತನ್ನ ಶರೀರವನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾನೋ ಆ ರೀತಿಯಾಗಿ ತನ್ನ ಹೆಂಡತಿಯನ್ನ ಗಂಡ ಪ್ರೀತಿಸ್ಬೇಕಂದ್ರೆ. ನಮ್ಮ ಶರೀರಕ್ಕೆ ಒಂದು ಗಾಯ ಆದಾಗ ನಾವು ಅದನ್ನು ವಾಸಿ ಮಾಡ್ಕೋದಕ್ಕಾಗಿ ಅನೇಕ ರೀತಿ ಪ್ರಯಾಸ ಪಡ್ತೀವಿ, ವೈದ್ಯರ ಹತ್ರ ಹೋಗ್ತೀವಿ. ಆ ವಾಸಿ ಆಗೋದಕ್ಕೆ ನಮಗೆ ಸಮಾಧಾನ ಆಗಿಲ್ಲ. ಅದೇ ರೀತಿಯಾಗಿ ನಮ್ಮ ಹೆಂಡತಿಗೆ ಯಾವ ರೀತಿಯಾದ ಕಷ್ಟ ಆದಾಗ ಆ ರೀತಿಯಾಗಿ ನಾವು ಟ್ರೀಟ್ ಮಾಡುವಾಗ ಒಂದು ಅನ್ಯೋನ್ಯವಾದ ಕುಟುಂಬ ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಹೆಂಡತಿ ಎಂಬುದಾಗಿ ನೋಡುವಾಗ, ಹೆಂಡತಿ ತನ್ನ ಗಂಡನನ್ನು ಪ್ರೀತಿಸುವುದರ ಜೊತೆಗೆ ಆತನಿಗೆ ಅಧೀನನಾಗಿರ್ಬೇಕಂತ್ರಿ. ಅಂದ್ರೆ ಹೆಂಡತಿ ಗಂಡನಿಗೆ ಅಧೀನನಾಗಿರ್ಬೇಕು. ಅಧೀನತೆ ಎಂಬುದಾಗಿ ನೋಡುವಾಗ ಗಂಡನ ಕಷ್ಟದಲ್ಲಿ, ಸುಖದಲ್ಲಿ, ಆತನ ಕಣ್ಣೀರಿನಲ್ಲಿ ಹೆಂಡತಿ ಭಾಗ್ಯ ಆಗ್ಬೇಕ್ರಿ. ಯಾವಾಗ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಗಂಡನ ಪ್ರೀತಿ, ಹೆಂಡನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾರೋ ಅವಾಗ ಒಂದು ಸುಂದರವಾದ ಕುಟುಂಬ ನಾವು ನೋಡ್ತೀವ್ರಿ. ಅಂದ್ರೆ ಇಲ್ಲಿ ಈ ರೀತಿಯಾಗಿರುವಾಗ ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬಹುದ್ರಿ. ಅಂದ್ರೆ ಈ ರೀತಿಯಾಗಿ ನಾವು ಜೀವಿಸುವಾಗ ಗಂಡ ಹೆಂಡತಿ ಯಾವ ರೀತಿಯಾಗಿ, ಗಂಡನಾದವನು ತಾನು ಮಾಡುವಂತ ಕೆಲಸದ ವಿಷಯ ಹೆಂಡತಿಗೆ ಗೊತ್ತಿರಂಗಿಲ್ಲ, ಹೆಂಡತಿ ಆದವಳು ತನ್ನಲ್ಲಿರುವಂತ ವೇದನೆಯನ್ನು ಗಂಡಿಗೆ ಹೇಳಂಗಿಲ್ಲ. ಈ ರೀತಿಯಾಗಿ ನಾವು ಅನೇಕ ಕುಟುಂಬದಲ್ಲಿ ನೋಡ್ತೀವ್ರಿ. ಆದ್ರೆ ಕುಟುಂಬದಲ್ಲಿ ಯಾವ ರೀತಿಯಾಗಿ ನಾವು ಇರ್ಬೇಕಂತಂದ್ರೆ, ಗಂಡನಿತವನು ತನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಾಗಿರ್ಬೋದು, ಆತನ ಕೆಲಸದ ವಿಷಯ ಆಗಿರ್ಬೋದು, ಆತನಿಗಿರುವಂತ ಸಾಲದ ವಿಷಯ ಆಗಿರ್ಬೋದು, ಆತನಿಗಿರುವಂತ ತೊಂದರೆ ಏನಾದ್ರೂ ಕಷ್ಟಗಳಿರೋದಾದ್ರೆ ಹೆಂಡತಿ ಮುಂದೆ ಹಂಚ್ಕೋಬೇಕ್ರಿ. ಅವಾಗ ಹೆಂಡತಿ ಗಂಡನಲ್ಲಿ ಒಂದು ಪ್ರಮುಖ ಪಾತ್ರ. ಯಾಕಂದ್ರೆ ಇವತ್ ಮನೆಯಲ್ಲಿರೋಳು ನಮ್ಮ ಹೆಂಡತಿ ಇರುವಾಗ ಅವಳ ಮುಂದೆ ನಾವು ಹಂಚಿಕೊಳ್ಳುವಾಗ ಅವಳಿಗೆ ಗೊತ್ತಾಗುತ್ತದೆ, ಹೌದಪ್ಪ ನನ್ನ ಗಂಡ ಎಷ್ಟು ಕಷ್ಟದಲ್ಲಿದ್ದಾನೆ, ಎಷ್ಟು ನೋವಿನಲ್ಲಿದ್ದಾನೆ. ಅವಾಗ ಹೆಂಡತಿ ಒಂದು ಏನಾದ್ರೂ ಪರಿಹಾರವನ್ನ ನಮಗ್ ಕೊಡ್ತಾಳ್ರಿ. ಯಾವ ರೀತಿಯಾಗಿ ಪರಿಹಾರ ಎಂಬುದಾಗಿ ನಾವು ನೋಡುವಾಗ, ಇವತ್ತು ನಮಗೊಂದು ಸಾಲ ಆಗಿದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಮಗೆ ಉಳಿತಾಯ ಮಾಡೋದಾಗಿರ್ಬೋದು, ನಮ್ಗೇನಾದ್ರೂ ಸಮಸ್ಯೆ ಆಗಿದ್ರೆ ಆ ವಿಷಯದಲ್ಲಿ ನಮ್ಗೇನಾದ್ರೂ ನಮ್ ಜೊತೆ ಚರ್ಚೆ ಮಾಡಿ, ಈ ರೀತಿಯಾಗಿ ಅನೇಕ ವಿಷಯದಲ್ಲಿ ನಮ್ಮ ಹೆಂಡತಿ ನಮ್ಗ ಆಶ್ರಯ ಆಗ್ತಾಳ್ರಿ. ನಾವು ಯಾವಾಗ ಹೆಂಡತಿ ಮುಂದೆ ಹೇಳ್ಕೋತೀವಲ್ಲ ಅವಾಗಾಗಿ ನಮ್ಗೆ ಆಶ್ರಯ ಆಗ್ತಾಳ್ರಿ. ನಮ್ಮ ಹೆಂಡತಿ ಮುಂದೆ ನಾವು ಎಲ್ಲಾ ವಿಷಯಗಳನ್ನ ಹಂಚಿಕೊಳ್ಳುವಾಗಿರ್ಬೇಕು. ಅದೇ ರೀತಿಯಾಗಿ ಹೆಂಡತಿ ಗಂಡನ ಜೊತೆ ಅನ್ಯೋನ್ಯವಾಗಿದ್ದುಕೊಂಡು ಆಕೆಯ ಕಷ್ಟ ದುಃಖಗಳನ್ನ ಗಂಡನ ಜೊತೆ ಹಂಚಿಕೊಳ್ಳಾಗಿರ್ಬೇಕು. ಈ ರೀತಿಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಗಂಡ ಹೆಂಡತಿ ಕುರಿತಾಗಿ ಮಾತ್ರ ಮಾತಾಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮಕ್ಕಳು ತಂದೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ಅನ್ಯೋನ್ಯವಾಗಿ ಜೀವಿಸ್ಬೇಕು, ಆ ವಿಷಯವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಈ ವಿಡಿಯೋದಲ್ಲಿ ಗಂಡ ಹೆಂಡತಿ ಕುರಿತಾಗಿ ಮಾತ್ರ ನಾನು ಮಾತಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಮಕ್ಕಳ ಕುರಿತಾಗಿ ಮಾತಾಡ್ತೀನಿ. ಮುಂದಿನ ವಿಡಿಯೋ ನೀವು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಆಮೇಲೆ